ನಮ್ಮ ರಾಜು ಬೈ ಹತ್ರ ಬರೀ 500 ರೂಪಾಯಿ ನೋಟ್ಗಳೈತೆ. ಪಿಜ್ಜಾ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ನಮ್ಮ ಬಾಸ್. ನೋಡಿ ನಾನು 2 ಹಿಡ್ಕೊಂಡು ನಮ್ಮ ಬಾಸ್ ದೊಡ್ಡೊಂದು ಮನುಷ್ಯ ದೊಡ್ಡದು ಅವ್ರದ್ದು. ಪಿಜ್ಜಾ ತಿಂತಾ ಇದ್ದೀವಿ ನಾನು ನಮ್ಮಮ್ಮ ಮತ್ತು ನಮ್ಮ ಬಾಸ್ಗಳು. ತಿನ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಬಾಸ್ ಹೋಗ್ತಿದ್ದಾರೆ ಮನೆಗೆ. ಐಟಮ್ನ ತಗೊಂಡು ನನ್ನ ಕೈಲಿ ಭಾರ ಹೊರಿಸಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ನಿಂತ್ಕೊಳ ಜೇಮ್ಸ್ ಬಂದವನೇ ನಮ್ಮ ಮನೆಗೆ. ನೋಡು ವ್ಲಾಗ್ ಮಾಡೋಕ್ಕೆ ನಾನು ಬೇಡ ಒಂದು ನಿಮಿಷ ಅಂತ ಹೇಳ್ತಾನೆ. ಏನ್ಕೋ ಸರಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಜಾತ್ರೆ ರಾಜು ಅವರು. ಗೈಸ್ ನಿಮ್ಗೆಲ್ಲ ಜಾತ್ರೆ ಶರ್ಟ್ ಕಾಣಿಸ್ತು, ಈ ಥರ ಪ್ಯಾಂಟ್ ಕಾಣಿಸ್ತು ಅಂದಾಗ ಅಲ್ಲಿ ನಮ್ಮ ರಾಜು ಇರ್ತಾನೆ ಅಂತ ಅನ್ಕೊಂಡ್ರಿ ಅಲ್ವಾ ರಾಜು? ಹೌದು ನಿಜ, ನೀನೇ ಹೇಳ್ತಿದ್ಯಾ. ಸೊ ನಮ್ಮ ಅಮ್ಮನೂ ಬಂದರು, ಸ್ವಲ್ಪ ಕುತ್ಕೊಂಡು ಮಾತಾಡ್ತಿದ್ರಿ. ಇವಾಗ ಎಣ್ಣೆ ಹಾಕ್ಬೇಕಂತೆ. ಎಣ್ಣೆ ಹಾಕ್ಬೇಕಂತೆ ನೋಡ್ರಿ. ಸೊ ಕಾಫಿ ಕುಡಿತಾ ಇದೀವಿ ನಾನು ಜೇಮ್ಸ್. ಸೊ ಗೈಸ್ ಕಾಫಿ ಕುಡಿತಾ ಇದೀನಿ. ಈ ಕಡೆ ಬನ್ರಿ. ನಾನು ಕಾಫಿ ಕುಡಿತೀನಿ, ಜೇಮ್ಸ್ ಕುಡ್ದಾಯ್ತು. ನಮ್ಮಮ್ಮ ಫೋನಲ್ಲಿ ಮಾತಾಡ್ಕೊಂಡು ಏನೋ ಮಾತಾಡ್ತೀರಿ ಗಲೀಜು. ಏಕೆ ಹೇಳಿ ಇವಾಗ ಆಯ್ತು, ನಾನು ಅದೆಲ್ಲ ಮ್ಯೂಟ್ ಮಾಡ್ತೀನಿ. ಹೇಗನ್ಸ್ತು ನಮ್ಮ ಮನೆಗೆ ಬಂದಿದ್ದು ದೊಡ್ಡವರು? ಏನನ್ಸ್ತು? ಓ ಇವಾಗ ನಿಂಗೊಂದು ಸಾಂಗ್ ಬರ್ಬೇಕಲ್ಲ. ಬದಲಾಯಿತೀಗ ನನ್ನ ಲೋಕ ನಿನ್ನ ಗುಂಗಿಲ್ಲದೆ. ಅಲ್ಲೋಡ ಜೇಮ್ಸ್, ಅಲ್ಲೋಡ ಬೇಗ ಅವನ್ನ. ಬದಲಾಯಿತೀಗ. ಕಾಫಿ ಕುಡ್ದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕಾಫಿ ಕುಡ್ಬಿಟ್ಟು ಸ್ವಲ್ಪ ಮಾತಾಡ್ತಾ ಇದೀವಿ ಗೈಸ್. ಏನೋ ಡಿಸ್ಕಸ್ ಮಾಡ್ತಾ ಇದೀವಿ, ಸ್ವಲ್ಪ ಪ್ಲಾನ್ ಮಾಡ್ತಾ ಇದೀವಿ ಏನೇನೋ ಮಾಡೋಕ್ಕೆ ವ್ಲಾಗ್ಗಳನ್ನ. ಸೊ ಮಾಡೋಣ, ಲೆಟ್ಸ್ ಗೋ. ನಂದು ಗೊತ್ತಿಲ್ಲ, ನಮ್ಮ ಅಮ್ಮನ ಹತ್ರ ಇದೆ. ಸೊ ಗೈಸ್ ಇವಾಗ ಸ್ವಲ್ಪ ಎಲ್ಲರೂ ಒಟ್ಟಿಗೆ ಸೇರಿದ್ರಲ್ಲ, ಅದಕ್ಕೆ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಈಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಪಿಜ್ಜಾ ತಿನ್ನೋಣ ಅಂದ್ಬಿಟ್ಟು ಇವತ್ತು. ಬನ್ನಿ ಈಸ್ಕೊಂಡು ಬರೋಣ. ನಮಗೆ ಕೊಡಿಸ್ತಾರದು ಹೇಳಿ ನಮ್ಮ ಅಚ್ಚುಮೆಚ್ಚಿನ ನಮ್ಮ ಬಾಸ್, ನಮ್ಮ ಲವ್ಲಿ ರಾಜು ಶೇಖರ್. ಭಾನುವಾರ ಹೋಗೋಣ ಅಲ್ಲಿಗೆ. ಹೋಗೋಣ ಗೈಸ್. ನಾವು ಎಲ್ಲೋ ಭಾನುವಾರ ಹೋಗ್ಬೇಕಂತ ಪ್ಲ್ಯಾನ್ ಆಗ್ತಾ ಇದ್ವಿ. ನೋಡೋಣ ಹೋಗ್ತೀವೋ ಇಲ್ವಾ. ಬನ್ನಿ ಫಸ್ಟ್. ನಮ್ಮ ರಾಜು ಬೈ ಹತ್ರ ಬರೀ 500 ರೂಪಾಯಿ ನೋಟ್ಗಳೈತೆ. ಚೇಂಜ್ ಇಲ್ಲ ಅಂದರು, ಅದಕ್ಕೆ ಚೇಂಜ್ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ಆರ್ಡ್ರ್ ಬಂದೈತೆ, ಪಿಜ್ಜಾ ಬಂದೈತೆ, ಇಸ್ಕೊಬೇಕು. ಅದಕ್ಕೆ ಚೇಂಜ್ ಇಸ್ಕೊಂಡು ಹೋಗೋಣ. ಬಾಯ್ಸ್ ಪಿಜ್ಜಾ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ನಮ್ಮ ಬಾಸ್. ನೋಡಿ ನಾನು 2 ಹಿಡ್ಕೊಂಡು ನಮ್ಮ ಬಾಸ್ ದೊಡ್ಡೊಂದು ಮನುಷ್ಯ ದೊಡ್ಡದು ಅವ್ರದ್ದು. ಅವ್ರು 3 ಹಿಡ್ಕೊಂಡು ಹೋಗ್ತವ್ರೆ. ಬನ್ನಿ ಹೋಗೋಣ ಇಟ್ಕೊಂಡು. ಪಿಜ್ಜಾ ತಿಂತಾ ಇದ್ದೀವಿ ನಾನು ನಮ್ಮಮ್ಮ ಮತ್ತು ಏನೋ ತಿನ್ನೋಣ. ತಿನ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೀವು ತಿನ್ನಿ. ಏನೋ ನಿಮ್ಗೋಸ್ಕರ ಸಾಲ ಮಾಡ್ತಂದಂತೆ ಗೈಸ್. ನಮ್ಮ ರಾಜುದು ನೋಡಿ ಕಿಡ್ನಿ ಮಾಡ್ಕೊಟ್ಟಿದ್ರೆ ಕಿಡ್ನಿ ಬೇಕೊಂದು. ಅವನೇನು ಕಿಡ್ನಿ ಎಲ್ಲ ಹೊಂಟು. ಒಂದು ಚೋಚಾ ಬೇಲ್ಪುರಿ. ನಮ್ಮ ರಾಜು ಬರೀ ಬೇಲ್ಪುರಿನೇ ತಿಂತಾನೆ. ಇವತ್ತೊಂದು ರೀಲ್ ಮಾಡೋಣಪ್ಪ. ಆಗ್ತೀನಿ ತಾಳಷ್ಟು ವ್ಲಾಗಿಗೆ ಹಾಕ್ತೀನಿ ಅವ್ರೊಳಗೆ. ನೀನು ನನ್ನ ಕಂಡಾಗ ವಾರಗಣ್ಣಲಿ ನಾನು ಪಟ್ಟ ಪಾಡನ್ನು ರೀಲ್ ಹಾಕ್ತೀನಿ. ಸಕ್ಕ ಇದೆ. ಇವತ್ತೇ ಲಾಸ್ಟ್ ನಾನು ನೋಡ್ಕೊಳ್ರಿ, ಇನ್ನು ಬರಲ್ಲ ಈ ಕಡೆ. ಬರಲೇ ಬೇಡ, ಪಿಜ್ಜಾ ತಿಂದ್ಬಿಟ್ರೆ ಸಾಕು. ನಮ್ಮ ಬಾಸ್ ಹೋಗ್ತಿರ್ತಾರೆ ಮನೆಗೆ. ಬಾಯ್ ರಾಜು. ನಾನು ಹೋಗಲ್ಲ ಅಂದ್ರೆ ಇವನೇ ಕಳಿಸ್ತಾವನೆ. ಎಲ್ಲೆಲ್ಲ ಇಷ್ಟ ನಗು ಇನ್ನೊಂದ್ಸಲ. ಈ ಸುಂದರವಾದ ನಗುಗೆ 1000 ಜನ ಹುಡುಗಿರು ಬೀಳ್ತಾರೆ ಗೈಸ್. ಏನು ಗೊತ್ತಾ, ನಮ್ಮ ರಾಜು ಇರೋ ಫಿಗರ್ಗೆ 1000 ಜನ ಹುಡುಗಿರು ಕ್ಯೂ ಅಲ್ಲಿ ನಿಂತ್ಕೊಂಡು ಗೈಸ್. ಇವತ್ತು ಮತ್ತೆ ಅಮ್ಮನ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಪಿಜ್ಜಾ ಎಲ್ಲ ತಿನ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿ ಇವಾಗ ಮತ್ತೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅವ್ರೇನೋ ಬ್ಲೌಸ್ ಇಸ್ಕೊಳ್ಬೇಕಂತದ್ದು ಕೊಟ್ಟಿದ್ರು ನಿನ್ನೆ, ಅದಕ್ಕೆ ಈಸ್ಕೊಂಡು ಬರೋಣ. ಲೆಟ್ಸ್ ಗೋ. ಅವ್ರ ಫೋನಲ್ಲಿ ಮಾತಾಡ್ಕೊಂಡೇ ಬರ್ತಾವ್ರೆ. ಐಟಮ್ನ ತಗೊಂಡು ನನ್ನ ಕೈಲಿ ಭಾರ ಹೊರಿಸಿ ನಮ್ಮಮ್ಮ ಆರಾಮಾಗಿ ಫೋನಲ್ಲಿ ಮಾತಾಡ್ಕೊಂಬರ್ತಾವ್ರೆ. ಫಸ್ಟು ಮನೆಗೆ ಹೋಗ್ಬೇಕು ಬೇಗ. ನಾನು ಇಲ್ಲ ಸೊತ್ತೋಗ್ಬಿಡ್ತೀನಿ. ಬನ್ನಿ ಫಸ್ಟು ಮನೆಗೆ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಆಚೆ ಹೋಗ್ಬಿಟ್ಟು ಬಂದ್ರಿ ನಾನು ನಮ್ಮಮ್ಮ ಎಲ್ಲ. ಆ್ಯಂಡ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸ್ಟೋರೇಜ್ ಅಂತ ಫುಲ್ಲು ಒಂಥರ ಹಿಂಸೆ ಕೊಡ್ತೈತೆ ನನ್ನ ಫೋನು. ಅದಕ್ಕೆ ಲ್ಯಾಪ್ಟಾಪ್ಗೆಲ್ಲ ಟ್ರಾನ್ಸ್ಫರ್ ಮಾಡ್ತಿದ್ದೆ ಇಷ್ಟೊತ್ತು. ಆ್ಯಂಡ್ ಸ್ವಲ್ಪ ಎಡಿಟು ಮುಗಿಸ್ದೆ. ಆ್ಯಂಡ್ ಎಲ್ಲ ಆಯಿತು. ಇವಾಗ ಅದನ್ನು ಇನ್ನೊಂದು ಸ್ವಲ್ಪ ಐತೆ ಟ್ರಾನ್ಸ್ಫರ್ ಮಾಡ್ಕೋಬೇಕಲ್ಲ. ಟ್ರಾನ್ಸ್ಫರ್ ಮಾಡಿ ಫೋನಲ್ಲಿ ಇರೋದೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಫೋನಲ್ಲಿ ಏನು ಇಟ್ಕೊಳ್ಳಲ್ಲ ಇನ್ನು. ಆ್ಯಂಡ್ ಇವತ್ತಿನ ವ್ಲಾಗ್ ಚೆನ್ನಾಗಿತ್ತು ಅಂದ್ಕೊತೀನಿ.
ಆ್ಯಂಡ್ ಆಲ್ಸೋ ಗೈಸ್ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಸೊ ಅದನ್ನು ಹೇಳ್ಬೇಕು ಅಂದ್ಕೊಂಡೆ. ಜಾಸ್ತಿ ಇವತ್ತು ಏನೂ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಲೈಕ್ ನಿಮಗೆ ಅರ್ಥ ಆಗುತ್ತೆ, ಎಲ್ಲೂ ಆಚೆ ಹೋಗಲಿಲ್ಲ, ನಾನು ಏನೇ ತೋರಿಸೋ ನಿಮ್ಗೆ ಬೋರ್ ಅನಿಸುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಸ್ಟೋರೇಜ್ ಇರಲಿಲ್ಲ ಎಲ್ಲ ಕಡೆ ವ್ಲಾಗ್ ಮಾಡೋಕ್ಕೂ, ಅದಕ್ಕೋಸ್ಕರ ಡಿಲೀಟ್ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕೆಂದರೆ ಎಲ್ಲನೂ ಇಂಪಾರ್ಟೆಂಟ್ ಇತ್ತು ನನ್ನ ಹತ್ರ. ಅದಕ್ಕೆ ಅದನ್ನ ಇವಾಗ ಲ್ಯಾಪ್ಟಾಪ್ ಟ್ರಾನ್ಸ್ಫರ್ ಮಾಡಿ ಡಿಲೀಟ್ ಮಾಡ್ತಾಯಿದ್ದೀನಿ ಎಲ್ಲ ಫೋನಲ್ಲಿ ಇರೋದೆಲ್ಲ. ಅದಕ್ಕಿಂತ ಮುಂಚೆ ವ್ಲಾಗ್ನ ಎಡಿಟ್ ಮಾಡ್ಬಿಡೋಣ, ಎಡಿಟ್ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ಎಲ್ಲ ಡಿಲೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಆ್ಯಂಡ್ ಆಲ್ಸೋ ನಾಳೆ ಎಲ್ಲನೂ ಹೋಗ್ಬೇಕು ಅಂತ ಇದ್ದೀನಿ ನಾನು ಮತ್ತು ರಾಜು. ಅದೇ ರಾಮನಗರದಲ್ಲಿ ಯಾವುದೋ ಒಂದು ಇದೆಯಂತ, ಅಲ್ಲಿ ಹೇಳೋದು ಈಗಲೇ, ಅಲ್ಲಿ ಹೋಗೋಣ ಅಂತ ಇದ್ದೀವಿ. ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಡೌಟಲ್ಲಿದೆ. ಸೊ ನೋಡೋಣ ಹೋಗ್ತೀವೋ ಇಲ್ವೋ ಅಂತ, ಅದು ವ್ಲಾಗಲ್ಲೇ ಗೊತ್ತಾಗುತ್ತೆ ನಿಮಗೂ ಅದನ್ನು. ಸೊ ಆ್ಯಂಡ್ ಯಾರ್ಯಾರು ನನ್ನ ಡೈಲಿ ನೋಡ್ತಾ ಇದ್ದೀರೋ, ಇಷ್ಟು ದಿವಸ ನೋಡ್ತಾ ಇದ್ದೀರೋ, 100 ಡೇಸ್ವರೆಗೂ ಯಾರು ನೋಡಿದ್ದೀರಾ, ಮಿಸ್ ಮಾಡ್ದಿರೋ ಆ ಥರ ಗೈಸ್, ಯಾರು 100 ಡೇಸು ಕರೆಕ್ಟಾಗಿ ನಾನು ವ್ಲಾಗ್ ನೋಡಿದ್ದೀರೋ, ಸ್ಕಿಪ್ ಮಾಡ್ದಿರಾ, ಆ್ಯಂಡ್ ಸ್ಕಿಪ್ ಮಾಡಿದ್ರೆ ಲೈಕ್ ಒಂದು ದಿವಸ ಮಿಸ್ ಮಾಡ್ದಿರೋ, ಡೈಲಿ ನೋಡಿದ್ದೀರೋ ಅವ್ರು ನನ್ನ ಕಮೆಂಟ್ ಹಾಕಿ ಒಂದು ಕ್ರೇಜಿ ಚಾಲೆಂಜ್ ಮಾಡೋಣ ಅವ್ರ ಜೊತೆ. ಸೊ ಇಲ್ಲ ಅಂದರೆ ಆ ಥರ ಯಾರೂ ಇಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕ್ತೀನಿ, ಯಾರ ಸ್ಟ್ರೇಂಜರ್ ಜೊತೆ ಒಂದು ವ್ಲಾಗ್ ಮಾಡೋಣ, ಸ್ಟ್ರೇಂಜರ್ ಜೊತೆ ಫುಲ್ಲು ಎಂಜಾಯ್ ಮಾಡೋಣ, ಅವ್ರಿಗೆ ಚಾಲೆಂಜಸ್ ಕೊಟ್ಟು ಯಾವ ಥರ ಆದರೂ. ಸೊ ಸ್ಟೋರಿ ಹಾಕ್ಬಿಟ್ಟು ಯಾರನ್ನ ಒಬ್ರನ್ನ ರೀಚ್ ಔಟ್ ಮಾಡೋಣ, ಈ ರಜಾ ಮುಗಿಯೋಷ್ಟರಲ್ಲೇ ಆಗಬೇಕು, ಇಲ್ಲಾಂದರೆ ಆಗೋಲ್ಲ. ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ನಾನು ಈ ವ್ಲಾಗ್ನ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಹಾಗೆ ಎಲ್ಲ ನಿಮ್ಮ ಪೇರೆಂಟ್ಸ್ಗೂ ನಿಮಗೂ ಲಾಟ್ಸ್ ಆಫ್ ಲವ್ ಯು ಆಲ್. ಬಾಯ್.